ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಕೋಸ್ಟಲ್ ಕ್ರೇವಿಂಗ್ಸ್. ಇವತ್ತು ನಾವು ನೋಡುವ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ಸಿಂಪಲ್ ಮತ್ತು ಈಸಿಯಾಗಿ. ಫಸ್ಟಿಗೆ ಆಯಿಲ್ ಬಿಸಿ ಆದ ನಂತರ ಒಗ್ಗರಣೆ ಇಡಿ. ಒಗ್ಗರಣೆಗೆ ಸಾಸಿವೆ, ಅದಾದ ನಂತರ ಉದ್ದಿನಬೇಳೆ ಸ್ವಲ್ಪ, ಅದಾದ ನಂತರ ಮೆಣಸು ಒಂದೆರಡು ಮೆಣಸು ಹಾಕಿ, ನಂತರ ಬೆಳ್ಳುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ ಒಂದು 4-5 ಜಜ್ಜಿದ ಬೆಳ್ಳುಳ್ಳಿ ತೊಗೊಂಡಿದ್ದೇವೆ. ಫಸ್ಟ್ ಜಜ್ಜಿಡಿ ಸ್ವಲ್ಪ, ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಅದಾದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಿ. ಇದಾದ ಫ್ರೈ ಆದ ನಂತರ ಈರುಳ್ಳಿ ಹಾಕಿ, ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೇವೆ ನಾವಿಲ್ಲಿ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆಗಬೇಕು, ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಒಂದು ಮೆಣಸು ಹಾಕಿ ಒಂದೆರಡು. ನೀವು ಖಾರ ಜಾಸ್ತಿ ಬೇಕಿದ್ರೆ ಮೆಣಸು ಜಾಸ್ತಿ ಹಾಕಿದ್ರೆ ಆಯಿತು ಸ್ವಲ್ಪ. ನಂತರ ಇದರಾದ ನಂತರ ಒಂದು ಟೊಮೆಟೊ ತೊಗೊಂಡಿದ್ದೇವೆ ನಾವು, ಚಾಪ್ ಮಾಡಿದ್ದೇವೆ. ಫೈನ್ಲಿ ಚಾಪ್ಡ್ ಟೊಮೆಟೊ ಹಾಕುವ. ಟೊಮೆಟೊ ಹಾಕಿ ಇದನ್ನು ಸಹ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಇಡಿ. ಹಾಗೆ ಒಂದು 2 ಮಿನಿಟ್ಸ್ ಸಾಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು ಹುಳಿ ಹಾಕ್ತಿದ್ದೇವೆ, ಹುಳಿ ನೀರು ಮಾಡಿ ಇಟ್ಟಿದ್ದೇವೆ, ಅದು ಹಾಕ್ತಿದ್ದೇವೆ ಸ್ವಲ್ಪ, 1 ಕಪ್ಪಷ್ಟು. ಸೊ ಇದೆಲ್ಲ ಮಿಕ್ಸ್ ಆಗಬೇಕು, ಸರಿ ಮಿಕ್ಸ್ ಆಗಬೇಕು. ಬೆಂಡೆಕಾಯಿ ಅಂದರೆ ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬ ಉಂಟು ಇದರಲ್ಲಿ, ರಿಚ್ ನ್ಯೂಟ್ರಿಯೆಂಟ್ಸ್ ಉಂಟು. ನೆಕ್ಸ್ಟ್ ಇದಕ್ಕೆ ನಾವು ಬೆಂಡೆಕಾಯಿ ಹಾಕುವ. ಸೊ ಬೆಂಡೆಕಾಯಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸಲ. ಸೊ ಬೆಂಡೆಕಾಯಲ್ಲಿ ವಿಟಮಿನ್ ಎ, ಸಿ, ಕೆ ಎಲ್ಲ ಇರ್ತದೆ, ಮ್ಯಾಗ್ನೀಷಿಯಮ್, ಪೊಟ್ಯಾಷಿಯಮ್ ಎಲ್ಲ ಹೆಲ್ತ್ಗೆ ತುಂಬ ಒಳ್ಳೆಯದು. ಮತ್ತು ಇದು ತುಂಬ ರಿಚ್ ಇರ್ತದೆ ಫೈಬರಲ್ಲಿ, ಡೈಜೆಷನ್ಗೆಲ್ಲ ತುಂಬ ಹೆಲ್ಪ್ ಮಾಡ್ತದೆ. ಬ್ಲಡ್ ಶುಗರ್ ಎಲ್ಲ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಇದು. ಮತ್ತು ವೆಯ್ಟ್ ಲಾಸ್ಗೆಲ್ಲ ಇದು ಒಳ್ಳೆ ರೆಸಿಪಿ. ಸೊ ಇದನ್ನು ಟ್ರೈ ಮಾಡ್ಬೋದು, ತುಂಬ ಈಸಿಯಲ್ಲಿ ಆಗ್ತದೆ. ಒಂದು 15-20 ಮಿನಿಟ್ಸ್ ಒಳಗಡೆ ಆಗ್ತದೆ ಇದು. ನೆಕ್ಸ್ಟ್ ಮುಚ್ಚಿಡು ಸ್ವಲ್ಪ ಹೊತ್ತು ಬೇಯಲಿಕ್ಕೆ. ಸ್ಕಿನ್ ಹೆಲ್ತಿಗೆ ಸಹ ತುಂಬ ಒಳ್ಳೆಯದಿದು, ವಿಟಮಿನ್ ಸಿ ಎಲ್ಲ ಉಂಟು ಇದರಲ್ಲಿ. ತುಂಬ ಫ್ರೈ ಮಾಡಿ. ಬೇಕಿದ್ರೆ ನೀವು ಲೈಮ್ ಜ್ಯೂಸ್ ಹಾಕಿದರೆ ಅದು ಅಂಟು ಬರೋದಿಲ್ಲ. ಇದಾದ ನಂತರ 1 ಕಪ್ ತೆಂಗಿನ ತುರಿ ಹಾಕಿ, 1 ಕಪ್ ಸಾಕು, ಜಾಸ್ತಿ ಬೇಕಂತಿಲ್ಲ. ಸೊ ಎಲ್ಲ ಫೈನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಡಿ. ಒಂದು 15 to 20 ಮಿನಿಟ್ಸಲ್ಲಿ ಇದು ರೆಡಿ ಆಗ್ತದೆ ಸಹ. ಕ್ವಿಕ್ ಆ್ಯಂಡ್ ಈಸಿಯಲ್ಲಿ ಬೇಕಿದ್ದರೆ ನಿಮಗೆ ಬೇಗ ಮಾಡ್ಬೋದು. ಅಂತಂದರೆ ಬೇಗದಲ್ಲಿ ಆಗುವಂಥ ರೆಸಿಪಿ ಇದು, ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ. ಸೊ ಇದಕ್ಕೆ ಯಾವ ಸ್ಟೆಪ್ಪಲ್ಲಿ ಸಹ ನಾವು ನೀರು ಮಿಕ್ಸ್ ಮಾಡಲಿಲ್ಲ. ಸೊ ಅದರ ಹಾಗೆ ಇಟ್ಟಿದ್ದೇವೆ. ಸೊ ಈ ಟೈಮಲ್ಲಿ ನಾವು ಮತ್ತೆ ಸ್ವಲ್ಪ ಹೊತ್ತು ಇಡುವ, ಮತ್ತು ರೆಡಿ ಆಗ್ತದೆ ನೋಡಿ. ತುಂಬ ಈಸಿ ಉಂಟು, ಮಾಡಿ ನೋಡಿ. ಇದೇ ಥರ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋಸನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೋಸ್ಟಲ್ ಕ್ರೇವಿಂಗ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.